ನನ್ನ ಹೆಸರು ಕಾಂತಕುಮಾರ್ ಅಂತ ಹೇಳಿ ಸರ್. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತಿನ ಹೋರಾಟ ಏನಪ್ಪ ಅಂತಂದರೆ, ಏನು KPSC ಆಗ್ತಿರೋಂಥ ಒಂದು ಭ್ರಷ್ಟಾಚಾರ, ಅದರಲ್ಲಿ ವೆಟರ್ನರಿ ಆಫೀಸರಲ್ಲಿ ವಿತ್ ಪ್ರೂಫ್ ತೊಗೊಂಡು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. 2 FIR ನಾವು CBI ತನಿಖೆ ಮಾಡಿ ಅಂತ ಹೇಳಿದ್ರೆ ಅದನ್ನು CID ತನಿಖೆ ಮಾಡಿದ್ದಾರೆ. ನಾವು ಕೇಳ್ತಾ ಇರೋದೇನಪ್ಪ ಅಂತಂದರೆ ಅದನ್ನು CBI ತನಿಖೆ ಮಾಡಿ ಅಂತೇಳಿ. ಪ್ರತಿಯೊಂದು ಹಂತದಲ್ಲೂ ಭ್ರಷ್ಟಾಚಾರ ಆಗಿದೆ. KPSCಲಿರೋಂಥ ಮೆಂಬರ್ಸ್ ಇರ್ಬೋದು, 16 ಜನ ಮೆಂಬರ್ಸು ಮತ್ತು ಅಧಿಕಾರಿಗಳು, ಇದರಲ್ಲಿ ಎಲ್ಲರೂ ಇನ್ವಾಲ್ವ್ಮೆಂಟ್ ಇದೆ. ಇದನ್ನು CBI ತನಿಖೆ ಆಗಲೇಬೇಕು. ಯಾಕೆ ಅಂತಂದರೆ ಈ ಒಂದು ಡಿಗ್ರಿಯಲ್ಲಿ ಆ ಒಂದು 2-3 ಸತಿ 4 ಸತಿ ಫೇಲ್ ಆಗಿರೋಂಥವ್ರು ಎಲ್ಲ ಟಾಪರ್ಸ್ ಇದ್ದಾರೆ. GM ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗಿರೋಂಥವ್ರು ಎಲ್ಲರೂ ಭ್ರಷ್ಟಾಚಾರದಿಂದ ಸೆಲೆಕ್ಟ್ ಆಗಿರೋಂಥದ್ದು. ಅಂದರೆ ಮ್ಯಾಕ್ಸಿಮಮ್ 300-350 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. 10 ವರ್ಷ ಓದಿರೋರು ಇಲ್ಲಿ 230-250 ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಔಟ್ ಆಫ್ 600 ಮಾರ್ಕ್ಸ್ಗೆ. ಆದರೆ ಇಲ್ಲಿ ದುಡ್ಡು ಕೊಟ್ಟವ್ರಿಗೆ 490, 480, 470 ಮಾರ್ಕ್ಸ್ ಕೊಟ್ಟು ಇವ್ರನ್ನ ಲಿಸ್ಟಲ್ಲಿದ್ದಾರೆ. ಅವರೇ ಟಾಪರ್ಸು. ಅವ್ರಿಗೇನೂ ಗೊತ್ತಿರಲ್ಲ, ಅವರೇ ಟಾಪರ್ಸ್ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿ ವೆಟರ್ನರಿ ಆಫೀಸರ್ ಇದೆ. ಮತ್ತು ಒಂದೇ ಪಕ್ಕದೂರಲ್ಲಿ ಸೇಮ್ ಸ್ಕೋರು 466.5, 466.5. ಹೆಂಗೆ ಸಾಧ್ಯ? ಅದು MCQ. ಅಂದರೆ ಸೇಮ್ ಪಕ್ಕದಲ್ಲಿ ಇಬ್ಬರಿಗೂ ಕ್ವಶನ್ ಸಿಕ್ಕಿದ್ರೆ ಮಾತ್ರ ಸಾಧ್ಯ ಇದೆ. ಮತ್ತು ಇವತ್ತು ಮೆಜಾರಿಟಿ ಒಂದು ಮೆಂಬರ್ಸ್ ಇರ್ಬೋದು, ಚೇರ್ಮನ್ ಇರ್ಬೋದು, ಅವ್ರ ಮನೆ ಹತ್ರ ಹುಡಿಕೊಂಡೋಗಿ ಇವತ್ತು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ದುಡ್ಡು ಕೊಟ್ಟು ಪಾಸ್ ಮಾಡ್ಕೊಂಡಿದ್ದಾರೆ. OMR ಸ್ಕ್ಯಾಮ್, OMR ತಿದ್ದುಪಡಿ ಆಗಿದೆ. OMR ಆಚೆ ತೊಗೊಂಬಂದು ಅದನ್ನು ಫಿಲ್ ಮಾಡಿ ಒಳಗಡೆ ತೊಗೊಂಡೋಗಿ ಇಟ್ಟಿರೋಂಥದ್ದು ನಾವು ನೋಡಿದ್ದೀವಿ. ಆ ಥರ ಕೂಡ ಇದೆ. ನಾವು ಮತ್ತು KS ಎಕ್ಸಾಮಲ್ಲಿ ಮೆಂಬರು ಅಂದರೆ KPSC ಚೇರ್ಮನ್ ಮೇಲೂ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ. ಸುಮಾರು 6 ತಿಂಗಳಿಂದ ಅವ್ರನ್ನ ಗವರ್ನರ್ ಸಸ್ಪೆಂಡ್ ಮಾಡಿದ್ರು. ಯಾಕೆ ಅಂತಂದರೆ ಸ್ವಂತ ಮಗಳೇ 40,000 ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟು ಸೆಲೆಕ್ಟ್ ಮಾಡಿರೋಂಥದ್ದು. ಮತ್ತು 50 ಪೋಸ್ಟು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರು. ಇಬ್ಬರು ಮಕ್ಕಳು ಒಂದೇ 50 ಪೋಸ್ಟಲ್ಲಿ ಇಬ್ಬರು ಸೆಲೆಕ್ಟ್ ಆಗ್ತಾರೆ. ಅಂದರೆ ಇಡೀ ಕರ್ನಾಟಕದಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಸೆಲೆಕ್ಟ್ ಆಗ್ತಾರೆ. ಮತ್ತು KS ಎಕ್ಸಾಮ್ಸಲ್ಲಿ ಇರೋದು 384 ಪೋಸ್ಟು. ಆ 384 ಪೋಸ್ಟಲ್ಲಿ ಇಂಟರ್ವ್ಯೂಯಲ್ಲಿ ಮೋರ್ ದೆನ್ 300 ಕ್ಯಾಂಡಿಡೇಟ್ಸು ಬರೀ ದುಡ್ಡು ಕೊಟ್ಟವರೇ ಸೆಲೆಕ್ಟ್ ಆಗೋಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂತಂದರೆ ನಾನು FIR ಮಾಡಿಸಿದೆ ಅಂದರೆ ಪ್ರಿಲಿಮಿನರಿ ಎನ್ಕ್ವೈರಿ ಜುಲೈ 3ನೇ ತಾರೀಕು ಪ್ರಿಲಿಮಿನರಿ ಎನ್ಕ್ವೈರಿಗೆ ಹಾಕಿದ್ದೀನಿ. ಆ KPSC ಮೆಂಬರ್ಸ್ ಭೋಜ್ಯ ನಾಯ್ಕ ಮತ್ತು ಶಾಂತಾ ಒಸ್ಮಾನಿ ಇಬ್ಬರೂ 35 ಮಾರ್ಕ್ಸ್ ಇಂಟರ್ವ್ಯೂಗೆ 1.5 ಕೋಟಿ ಇದು ಮಾಡಿದ್ದಾರೆ. ಅಂದರೆ ಅಗ್ರಿಮೆಂಟ್ ಅವ್ರದ್ದು ಮೆಂಬರು 75 ಲಕ್ಷ ದುಡ್ಡು ಇಸ್ಕೊಂಡಿದ್ದಾರೆ ಅವರು. ಭೋಜ್ಯ ನಾಯ್ಕ. ಇನ್ನೊಬ್ಬರು ಮೆಂಬರು ಶಾಂತಾ ಒಸ್ಮಾನಿ ಅಂತ ಹೇಳ್ಬಿಟ್ಟು. ಮಮಿತಾ ಅನ್ನೋ ಕ್ಯಾಂಡಿಡೇಟ್ ಇಂಟರ್ವ್ಯೂ ಸೇಮ್ ಪ್ಯಾನಲ್. ಶಾಂತಾ ಒಸ್ಮಾನಿ ಯಾವ ಇಂಟರ್ವ್ಯೂ ಪ್ಯಾನಲ್ ಇತ್ತು ಅದೇ ಪ್ಯಾನಲ್ಗೆ ಮಮಿತಾ ಅನ್ನೋ ಕ್ಯಾಂಡಿಡೇಟ್ ಇಂಟರ್ವ್ಯೂ ಹೋಗಿದ್ದು. ನಂಬರ್ ಆಫ್ ಟೈಮ್ಸ್ ಫೋನಲ್ಲಿ ಮಾತಾಡಿ ಮಾರ್ಕ್ಸ್ ಹಾಕ್ಸ್ಕೊಂಡು ಫುಲ್ ಮಾರ್ಕ್ಸ್ ಹಾಕ್ಸ್ಕೊಂಡು 70-80 ಲಕ್ಷ ದುಡ್ಡು ಕೊಟ್ಟು ಮಾರ್ಕ್ಸ್ ಹಾಕ್ಸ್ಕೊಂಡಿದ್ದಾರೆ. ಇವತ್ತು ಆ ಒಂದು ಅಷ್ಟು ಹಗರಣ ಆಗಿದೆ KPSCಲಿ. KS ಎಕ್ಸಾಮ್ಸಲ್ಲೂ ಕೂಡ 384ರಲ್ಲಿ 1158 ಜನ ಏನು ಒಂದು ಇಂಟರ್ವ್ಯೂ ಹೋಗಿದ್ದಾರೆ. ಮೋರ್ ದೆನ್ 300 ಕ್ಯಾಂಡಿಡೇಟ್ಸು ಡೀಲ್ ಆಗಿರೋಂಥದ್ದು. ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಸೆಲೆಕ್ಟ್ ಆಗೋಂಥದ್ದು. 16